ಮಾಧ್ಯಮದ ಮಿತ್ರರಿಗೆ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕಬ್ಬಾಳಮ್ಮ ಕ್ರಿಯೇಷನ್ಸ್, ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಹಲವು ಜನರು, ಯುವರಾಜು, ಶೀಲಾ ನಾಯ್ಡು, ರಾಘವೇಂದ್ರ ಪ್ರಸಾದ್, ವಿನಯ್ ಕುಮಾರ್, ಇನ್ನೊಂದಷ್ಟು ಜನ ಇದ್ದಾರೆ. ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸಿನಿಮಾ RP ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್, ಜೊತೆಗೆ ವೇಷಭೂಷಣ ಜೋರಾಗಿದೆ. ಬಹುಶಃ ಕಥಾನಾಯಕನ ವಿಲನ್ನ ಅಂತ ಗೊತ್ತಾಗಲಿಲ್ಲ ನನಗೆ, ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್. ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್, ನನಗೇನು ಗೊತ್ತಿಲ್ಲ, GT ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ. ಸೊ ಅವನ ಮೇಲಿನ ಗೌರವಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. RP ಬಹಳ ಚೆನ್ನಾಗಿದೆ ಹೆಸರು. ಅದರ ಎಕ್ಸ್ಪ್ಲನೇಷನ್ ಏನು, ಎತ್ತ ಏನು, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು. ಚೆನ್ನಾಗಿ ಬರಲಿ ಸಿನಿಮಾ. ಹೊಸದಾಗಿ ಬಂದು ಬಂಡವಾಳ ಹಾಕ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ. ಮಳೆ ಚೆನ್ನಾಗಿ ಬರ್ತಾ ಇದೆ, ಶುಭ ಸೂಚನೆ. ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಮಳೆ ಇದೆ. ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಇನ್ನೊಂದು ಪ್ರೆಸ್ ಮೀಟ್ ಇತ್ತು, ಪೆನ್ ಡ್ರೈವ್ದು, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ 11:30 ಇಡೀ ದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ. ರಣ ಬಿಸಿಲು ನನ್ನ ತೋಟದ ಹತ್ರ. ಅಲ್ಲಿಂದ ಬಂದು 4 ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ. ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು, ಎಲ್ಲರೂ ಇಲ್ಲಿಗೆ ಬರ್ತಾರೆ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಾರ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ. ಅವ್ರಿಗಿನ್ನ ಮೊದಲೇ ಬಂದಿದ್ದೆ ಇಲ್ಲಿ. ಸೊ ಒಳ್ಳೆಯದಾಗಲಿ, ಶುಭ ಸೂಚನೆ. ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ, ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ. ಭರ್ಜರಿ ಮಳೆ, ಒಂದು ಸಣ್ಣ ಹನಿ ಹನಿತಾ ಇತ್ತು. ನಾನು ಮಲ್ಲೇಶ್ವರಂ 18 ಕ್ಲಾಸಿಂದ ಹೊರಟಾಗ GT ಮಾಲ್ ಒಳಗೆ ಎಂಟ್ರಾಗಿದ್ದ ತಕ್ಷಣ, ಕಾರ್ ಎಂಟ್ರಾಗಿದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ, ಅಷ್ಟು ಫಾಸ್ಟಾಗಿ ಮಳೆ ಬರ್ತಾ ಇತ್ತು. ಸೊ ಶುಭ ಸೂಚನೆ ನಿಮಗೆ. RP ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ. ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ, ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ. ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡೋಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ, ನನ್ನ 2 ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಗಣ್ಯರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಕಬ್ಬಾಳಮ್ಮ ಕ್ರಿಯೇಷನ್ಸ್ನ ಸಹಯೋಗದೊಂದಿಗೆ ನಿರ್ಮಾಣವಾಗ್ತಿರುವಂಥ ಈ RP ಸಿನಿಮಾ, ಒಂದು ಕಡೆಯಲ್ಲಿ RP ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ. ಯಾಕೆಂದರೆ ಲಯ ಅವರ ಕೈಯಲ್ಲಿ ಚೆಂಬು ಇತ್ತು. ಬಟ್ ಕತೆ ಅದು ಯಾವ ಥರ ಇದೆ ಗೊತ್ತಿಲ್ಲ ನನಗೆ. ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ, ಇನ್ನೊಂದು ಕಡೆ RP ಅಂತ ಇಟ್ಟಿದ್ದೀರಿ. ಅದರ ಬಗ್ಗೆ ಮಾಹಿತಿ ಇರೋರು ಲಿಂಕ್ ಸಿಗ್ಬೋದು. ಇಲ್ದಿದ್ರೆ ನಿಮ್ಮದು ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ. ಆಮೇಲೆ CG ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಖುಷಿಯಾಗಿದ್ದು, ನಿರ್ದೇಶಕರು ಬರೀ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ಸಂಭಾಷಣೆ ಎಲ್ಲ ಹಾಕ್ಕೊಂಡಿದ್ದು ಅದು ಮಾತ್ರ ನೋಡಿದ್ರೆ ಪೋಸ್ಟಲ್ಲಿ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ. ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಲುಪ್ತಾರೋ ಅಥವಾ ಲಾಂಗ್ ಮುಖಾಂತರ ರೀಚ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರದ್ದೇ ಒಂದು ತಂಡ ಇದೆ ಅನ್ನೋದೊಂದು ಕನ್ಫರ್ಮ್ ಆಯಿತು. ರಾಘವೇಂದ್ರ ಪ್ರಸಾದ್ ಅವರು ಜೊತೆಗೆ ಇನ್ನೂ 4 ಜನರ ಒಂದು ತಂಡ, ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯಿತು. ನನಗೆ ಹೆಚ್ಚಿನ ಅವರ ಪರಿಚಯ ಮತ್ತು ಹೆಸರುಗಳು ಗೊತ್ತಿಲ್ಲದಿರೋದ್ರಿಂದ ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿ, ಅಂದರೆ ನಿಮಗೆ ಡೀಪಾಗಿ ಆ ಒಂದು ಗುಹೆಯೊಳಗೆ ಹೋಗುವಂಥ ಒಂದು ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ. ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ. ನಿಮಗೆ RP ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹಾಕಿದ್ದೀರಿ, ಬಟ್ RP ಬಂದು ಕಲರ್ಫುಲ್ ಆಗಿ ಕಲ್ಲರಲ್ಲೇ
ಫುಲ್ ನುಂಗಿ ಹಾಕಿದಂಥ ಆ ಟೈಟ್ಲ್ಗೆ ಇದೆ ಅಲ್ವಾ, ಅದು ತುಂಬ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗ್ ತುಂಬ ಚೆನ್ನಾಗಿದೆ ಮತ್ತು ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೆ ಈ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ಲರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನು ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ, ಹಾಗೆ ಚಿತ್ರತಂಡಕ್ಕೂ ಚಿತ್ರ ಸಂಸ್ಥೆಗೂ ಪ್ರೊಡ್ಯೂಸರ್ಗಳಿಗೂ ಎಲ್ರಿಗೂ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅದರಿಂದ ಒಂದು ಫಿಲಿಮ್ ಮಾಡಬೇಕು ಬನ್ನಿ ಜರಿಗೆ ಅಂದರು, ಬಂದಿದ್ದೀನಿ. ಸ್ಟೋರಿ ಏನಂತ ಕೇಳಿದೆ, ಏನಿಲ್ಲ ಸಸ್ಪೆನ್ಸ್ ನೀವು ಮಾಡಿ ನನ್ನ ಜರಿಗೆ ಅಂದರು, ಅಷ್ಟೇ ಬಂದಿದ್ದೀನಿ. ಹಿಂದೆ ನಿಮ್ಮ ಥರನ ನಾನು ಒಬ್ಬ, ಆಮೇಲೆ ಆದಮೇಲೆ ನೋಡ್ಬೇಕು. ಎಷ್ಟು ಇನ್ನೂ ಸರ್ RP ಅಂದರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ. ಮತ್ತು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರದ್ದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ. ಇದು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕತೆ ನಂದೇ ಆದ್ರಿಂದ ವಿಲನ್ನಾಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ. ಬಣ್ಣ ಆಲ್ರೆಡಿ ಹಾಕ್ತಿದ್ದೀನಿ, ಇದು ವಿಲನ್ನಾಗೂ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಲಯ ಸರು ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ ಮತ್ತು ಪಾಂಡು ಸರು, ಮಧು, ಈ ಹುಡುಗ ತಕ್ಷಿತ್, ಹೀರೋಯಿನ್ ಹೊಸಬ್ರು ಇದು ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸು. ಇನ್ನೊಬ್ಬರು ಸಿಮ್ರನ್ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ, ಜಸ್ಟ್ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ಇನ್ನು ಹೌದು ಸರ್, ನನ್ನ ಸ್ನೇಹಿತಂದು ಮತ್ತು ನಾನು ಕಣ್ಣಿಂದ ನೋಡಿದಂಥದ್ದೇ, ನಮ್ಗೆ ಅನುಭವ ಆಗಿರೋಂಥದ್ದೇ. ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು. ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳಿ ಹಳ್ಳಿ ಸ್ಟೋರಿ. ಹಳ್ಳಿಲಿ ನಡೆಯೋಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನ್ರೇಷನಲ್ಲಿ ಏನು ಮಾಡ್ತಾ ಇದ್ದೀವಿ, ಪ್ರಕೃತಿ ವಿರುದ್ಧವಾಗೇ ಇರೋದು ನಾವು. ಪ್ರಕೃತಿ ಅನ್ನೋದೇ ಮರ್ತ್ಬಿಟ್ಟಿದ್ದೀವಿ. ಅಂದರೆ ಒಂದು ಹಳ್ಳಿ ಜೀವನನ ನಾನು ತೋರಿಸ್ತಾ ಇದ್ದೀನಿ, ರಿಯಲ್ ಸ್ಟೋರಿ. ಹಳ್ಳಿ ನಡೆಯೋಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಮುಂದೆ ನಡೆದಿರೋಂಥದ್ದೇ ಮತ್ತು ನನಗೂ ಅನುಭವ ಆಗಿರೋಂಥದ್ದೇ. ಅದನ್ನು ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗಿ ಅನುಭವ ಆಗಿರೋದು ಅದನ್ನು ತೋರಿಸ್ತಾ ಎಳೆ ತೋರಿಸ್ತಾ ಇದ್ದೀನಿ. ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಏನಕ್ಕೆ ಅಂದರೆ ಒಂದು ನಡೆಯೋಂಥದ್ದು ಈಗ ಹಗಲು ರಾತ್ರಿ ಅನ್ನೋದೇ ಹಗಲಲ್ಲಿ ನಡೆಯುವಂಥದ್ದು ಮತ್ತು ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳಿರ್ತದೆ. ಅಂದರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ, ಅದು ಯಾರು ಊಹಿಸೋಕ್ಕಾಗಲ್ಲ. ಅದನ್ನು ಒಂದು ಎಳೆಯಾಗಿ ಬಿಡಿಸಿದ್ದೀನಿ ನಾನು. ಈಗ ಒಂದು ಯಾವ ಥರ ಅಂದರೆ ಈಗ ನೋಡಿ, ಈಗ ರಾತ್ರಿ ನಡೆಯುವಂಥದ್ದು ಹಗಲು ದರೋಡೆ ಎಲ್ಲ ಪ್ರತಿಯೊಂದು ನಡೀತದೆ. ಬಟ್ ಇದೊಂದು ಪ್ರತಿಯೊಬ್ಬರು ಫುಲ್ಲು ಅದು ಹೇಳೋಕ್ಕಾಗಲ್ಲ, ಅದು ತೋರಿಸ್ತೀನಿ ಸರ್ ನಾನು. ಸರ್ RP ಅನ್ನೋ ಟೈಟ್ಲು ನಮ್ಮ ಸ್ನೇಹಿತನ ಹೆಸರು ಸರ್. ಅದು ಅಂದರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದು ಪ್ಲಾಟ್ಫಾರ್ಮಿಗೆ. ಬಟ್ ಅದು ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅವ್ರು ನಡೆದಿರೋಂಥದ್ದು ಘಟನೆ. ಅದಕ್ಕೆ ಕೆಲವು ನಾವು ಅವ್ರ ಜೊತೆ ಇದ್ವಿ, ಅದು ನಡೆಯೋಂಥದ್ದು ನಾನು ತೊಗೊಂಡಿದ್ದೀನಿ ಸರ್. ಇಲ್ಲ ನನ್ನ ಸ್ನೇಹಿತರೆ ಇಲ್ಲೇ ಇದ್ದಾರೆ. ಹೌದು ನನ್ನ ಸ್ನೇಹಿತರೇ. ಮತ್ತು ನಮ್ಮಿಬ್ಬರದ್ದು ಜೊತೆ ನೋಡ್ಕೊಂಡು ಎಲ್ಲ ಪ್ರತಿಯೊಂದು ಲೈವಾಗಿ ನೋಡಿರೋದು ನಾನು ಲೈವಾಗಿ. ಸರ್ ಇಲ್ಲ ತಪ್ಪು ಅವೆಲ್ಲ ಕಲ್ಪನೆ. ಈಗ ಚೊಂಬು ಇಟ್ಬಿಟ್ರೆ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ, ಅದು ತಪ್ಪು ಕಲ್ಪನೆ. ಪ್ರತಿಯೊಂದು ಕಲ್ಪನೆ ತೋರಿಸ್ತಾರೆ ಸರ್. ಆ ಥರ ಇಲ್ಲ, ಅದು ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ. ಆ ಥರ ಕ್ಯಾರೆಕ್ಟರ್ ಇನ್ನೂ ಕೊಡೋದಿಲ್ಲ. ಅದೊಂದು ಕಲ್ಪನೆ. ತಂದೆ ಆಗಂತ ಒಂದು ಲೋಕದಲ್ಲಿ ಇರ್ತಾರೆ. ಈಗ ಯಾವ ಥರ ಅಂದರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ಒಂದು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟು ಹೊರತು ಕಲ್ಪನೆ ಅದು. ಆ ಥರ ಯಾವುದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ನು ಆ ಥರ ಅದಲ್ಲ ಕ್ಯಾರೆಕ್ಟರ್. ಸರ್ ನಿಧಿಯಲ್ಲ, ಅದು ಅಷ್ಟೇ. ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ. ಒಬ್ಬ ಮನುಷ್ಯನಿಗೆ ಆಸೆ ಅನ್ನೋದು ಇದೆಯಲ್ಲ, ಆಸೆ ಅನ್ನೋದು ಯಾವ ಥರ ಇದೆ, ಅವ್ನಿಗೆ ಹೆಂಗೆ ಬೇಕಾದ್ರೆ ಆಸೆ ಬನ್ನಿಸ್ಬೋದು. ಅವ್ನ ಜೀವನನೇ ಅವ್ನ ವೃತ್ತಿ ಬೇರೆ. ಆ ವೃತ್ತಿ ಅದರಲ್ಲಿ ಅವ್ನ ಕಲ್ಪನೆ ತೊಗೊತಾನೆ. ಅದನ್ನು ಅವ್ನು ನೆನೆಸ್ಕೊಂಡು ಆ ಥರ ಮಾಡಿದ್ದೇನೆ ಹೊರತು ಆ ಥರ ಎಲ್ಲ ನಿಧಿಗಿದೆಯಲ್ಲ ತೋರಿಸಲ್ಲ. ಪ್ರತಿಯೊಂದು ಕಲ್ಪನೆ ಸರ್. ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ಒಂದು ನಾರ್ಮಲಾಗಿ ಒಂದು ಇದು ಮಾಡ್ಕೊಂಡಿದ್ದೀವಿ. ಜುಲೈಗೆ ಮೇನ್ ಶೂಟಿಂಗ್ ಸ್ಟಾರ್ಟ್ ಮುಹೂರ್ತ ಮಾಡ್ತಾರೆ ಜುಲೈಗೆ. ಈಗ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದ್ದೀನಿ ಈಗ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದು ನಾನು ಟೈಟಲ್ ಟೀಸರು. ಈಗ ಈ ಸತಿ ನಾನು ಏನಕ್ಕೆ ಅಂದರೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಂಥ ಕ್ಯಾರೆಕ್ಟರ್ ಇದೆ, ಇಂಥದ್ದು ಒಂದು ಕ್ಯಾರೆಕ್ಟರ್ ಒಂದು ವಿಭಿನ್ನವಾಗಿ ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತೀನಿ ಸರ್ ನಾನು. ಸರ್ ಶೂಟಿಂಗ್ ಬಂದು ಕರ್ನಾಟಕನೇ, ನಮ್ಮ ಚಿಂಚಗಿರಿ ಹತ್ರ. ಅದು ಸೇಮ್ ನಮ್ಮೂರೇ, ಬೇರೆ ಎಲ್ಲೂ ಲೋಕಲ್ ಇಲ್ಲ, ಎಲ್ಲ ನಮ್ಮ ಚಿಂಚಗಿರಿ ಹಳ್ಳಿಲೇ, ಫುಲ್ ಹಳ್ಳಿಲೇ, ಕರ್ನಾಟಕ ಫುಲ್ಲು, ಬೇರೆ ಎಲ್ಲೂ ಇಲ್ಲ. ಒಂದೇ ಕಡೆ ನಡೆಯೋದು. ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ಟರೆ ಒಂದು ಬೆಂಗಳೂರು ಒಂದು ಸೀನು, ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್. ಮ್ಯೂಸಿಕ್ಕು ನಮ್ಮ ಸ್ನೇಹಿತರೊಬ್ಬರು ಸರ್ಗೋಳು ಹತ್ರ ಮಾತಾಡಿದ್ದೀವಿ. ಮತ್ತು ಇನ್ನೊಬ್ರು ಲೋಕೇಶ್ ಅಂತ ಇದ್ದಾರೆ, ಅವ್ರಿಗೊಂದು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀನಿ ಸರ್. 5 ಸಾಂಗ್ ಬರುತ್ತೆ.
ಸರ್ ಆಲ್ರೆಡಿ 2 ಸಾಂಗ್ ನಾವು ರೆಡಿ ಮಾಡಿದ್ದೀವಿ. ಒಟ್ಟು 5 ಸಾಂಗ್ ನಾವೇ ಮಾಡಿರೋದು. ಮ್ಯೂಸಿಕ್ ಡೈರೆಕ್ಟ್ರಿಗೆಲ್ಲ ಕುತ್ಕೊಂಡು ಮಾತಾಡೋಕ್ಕೆ ಮಾತುಕತೆ ಮಾಡೋಕ್ಕೆ ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯಕ್ಕೆ ಸರ್ ಆಡಿಷನ್ ನಡೀತಾ ಇದೆ ಸರ್. ಆಡಿಷನ್ ನಡೀತಾ ಇದೆ, ಇನ್ನೂ ಪ್ಲ್ಯಾನಲ್ಲಿದೆ ನಾವು. ಈಗ ಸದ್ಯಕ್ಕೆ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ರಿವ್ಯೂನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗಲ್ಲಿ ನಾನು ಇದು ಮಾಡ್ತೀನಿ ಸರ್. ಜುಲೈ ಸರ್ ಹಂಗಂತಲ್ಲ ಸರ್ ನನ್ನ ಸ್ನೇಹಿತರಾದ ನಿರ್ಮಾಪಕರು ಸ್ವಲ್ಪ ಸಹಕರಿಸಿ ನನಗೇನು ಸರ್, ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ವಲ್ಪ ಎಲ್ಲ ಅವ್ರದ್ದು ಅಂತೆಲ್ಲ ಚರ್ಚೆಗಳನ್ನೆಲ್ಲ ನೋಡಬೇಕಲ್ಲ, ಅವ್ರದ್ದು ಎಲ್ಲ ಥರ ನೋಡ್ಬೇಕು. ನಾನು ಅವ್ರಿಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ ಯಾರಿಗೆ ಆದರೂ ಸರ್. ತೊಂದರೆ ಕೊಟ್ಟು ನಾನು ಆ ಥರ ಮಾಡಿದ್ರೆ ನನ್ನ ಸಬ್ಜೆಕ್ಟನ್ನು ಮಾಡೋಕ್ಕಾಗುತ್ತಾ ಸರ್? ಇಲ್ಲಿ ಕೆಲವೊಂದು ಸೀನ್ ಬೇಕಾಗತ್ತೆ, ಕೆಲವು ಬಿಸಿಲು ಬೇರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಪ್ಲಾನ್ ಇತ್ತು. ಈ ಬಿಸಿಲಾಗಿರೋದ್ರಿಂದ ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರು ಇದಾರಲ್ಲ ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಿದ್ರು, ನೋಡಿ ಒಂದೊಂದು ಟೈಮ್ ಹೇಳೋಣ ಎಲ್ಲ ಒಂದೇ ಒಟ್ಟಿಗೆ ಕೊಡಬೇಕಲ್ಲ ಸರ್ ಅವರಿಂದ. ಅದರಿಂದ ನಾನು ಆ ಥರ ಪಡ್ತಾ ಇಲ್ಲ. ನೀವು ಕೇಳಿದ ಪ್ರಶ್ನೆ ಎಲ್ಲ ಕರೆಕ್ಟಾಗಿದೆ ಸರ್. ಆದರೆ ಇವರು ಆ್ಯಕ್ಚುಲಿ ಫಸ್ಟು ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ಬೇಕು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಾಳೆ ಕೊಡಿಯಲು ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು. ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ಒಂದೆರಡು ಮಾತು ಮುಗಿಸ್ತೇವೆ. ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ನನ್ನ ಸಬ್ಜೆಕ್ಟ್ ಏನು ಹೇಳೋ ಇದಿಲ್ಲ. ಎಲ್ಲ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟು ಸೇಮ್ ಕತೆ. ಇದು ನೋಡಿರೋ ಕತೆ ಸರ್. ನಾವೆಲ್ಲ ಕಣ್ಣಿಂದ ನೋಡಿರೋ ಎಲ್ಲ ನೋಡಿರೋ ಕತೆ. ಸುಮ್ಮನೆ RP ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡಿಗೆ ನಿಂತಿರೋರು ಎಷ್ಟೋ ಜನಕ್ಕೆ ನಾನು ಕಣ್ಣಿಂದ ನೋಡಿರೋ ಕತೆ ನಾನು ಇದು ಮಾಡ್ತೀನಿ ಸರ್. ಇದು ಒಂದು 5 ವರ್ಷದಿಂದ ನಡೀತಾನೆ ಇದೆ ಸರ್ ಕತೆ. ನಾನು ನೋಡ್ದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಆ ಥರ ಎಲ್ಲ ತುಂಬ ನಡೆದಿದೆ. ಮೆಂಟ್ಲಾಗಿದ್ದಾರೆ ಕೆಲವರು. ಎಷ್ಟೋ ಜನ ಬೀದಿಗೆ ಮಂಗಲ ಚೆನ್ನ ಮಾರಿ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ. ಈ RP ಹಿಂದೆ ಬಿದ್ದಿ ಜನ. ಅದಕ್ಕೊಂದು ಸಬ್ಜೆಕ್ಟು, ಅದಕ್ಕೊಂದು ಈ ಸಬ್ಜೆಕ್ಟ್ ಸರ್. ಒಂದು ನಿಧಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಆ ಥರ ಬರುತ್ತೆ, ಈ ಥರ ಬರುತ್ತೆ ಕಲ್ಪನೆ. ಅದೇ ಆ ಥರ ಕಲ್ಪನೆ ಮಾಡ್ಕೊಂಡು ಸಿಗುತ್ತೆ. 500 ರೂಪಾಯಿ ಬರುತ್ತೆ, ಆ ಥರ ಮಾಡಿ ಎಲ್ಲ ವೇಸ್ಟ್ ಮಾಡ್ತೀವಿ. ಅದೇ ಥರ ಅಲ್ಲ ಸರ್. ಆ ಥರ ಅಲ್ಲ. ಸುಮ್ಮನೆ ನಿಧಿ ಸಿಗುತ್ತೆ, ಅದು ಸಿಗುತ್ತೆ ಅನ್ನೋದು ಕಲ್ಪನೆ. ಹೌದು, ವಾಮಾಚಾರ ಮಾಡೋದು ಕಲ್ಪನೆ. ಇದನ್ನು ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು. ನನಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದರು, ತುಂಬಾ ಮೋಟಿವೇಟ್ ಮಾಡಿದ್ರು. ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ. ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲಾಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು. ಬಟ್ ನನಗೆ ಆ್ಯಕ್ಟಿಂಗ್ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಯುವರಾಜ್ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಥರ ನಾನು ತುಂಬ ಕಡೆ ಆಡಿಷನ್ ಕೊಟ್ಟಿದ್ದೀನಿ, ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಫಸ್ಟ್ ಟೈಮ್ ನನಗೆ ಯುವರಾಜ್ ಸರ್ ಚಾನ್ಸ್ ಕೊಟ್ಟಿದ್ದು, ಅವ್ರು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟಿದ್ರು 100% ನಾನು ಏನಿದೆ ಅಲ್ಲ ನೆನೆಸ್ಕೊಡ್ತೀನಿ. ಎಲ್ಲರಿಗೂ ಈ ಸಲ ಮಾತ್ರ ದಾರಿ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಪಾಂಡುಕುಮಾರ್ ಅಂತ. ಈ ಫಿಲಿಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ನಾನು ಥ್ಯಾಂಕ್ಸ್ ಎಲ್ಲರಿಗೂ.